ಇಲ್ಲ ತಪ್ಪೇ ಮಾಡಿಲ್ಲ ಅಂದ್ರೆ ಈಗ ರಾಜೀನಾಮೆ ಕೊಡೋ ಪ್ರಶ್ನೆ ಬರೋದೇ ಇಲ್ಲಲ್ಲ. ಈಗ ಯಡಿಯೂರಪ್ಪನವ್ರದ್ದು ನೇರವಾಗಿ ಚೆಕ್ ಮುಖಾಂತರ ಅಕೌಂಟ್ ಹಣ ಹಾಕ್ಸ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ಅವರು ರಾಜೀನಾಮೆ ಕೊಡ್ತಕ್ಕಂಥ ಪ್ರಸಂಗ ಬಂತು. ಇದರಲ್ಲಿ ಯಾವುದೇ ರೀತಿ ಇಲ್ಲ. ಇದು 3 ಎಕರೆ 14 ಗುಂಟೆ. ಇವತ್ತು ಅವ್ರ ಜಮೀನನ್ನು ಎಂಕ್ರೋಚ್ ಮಾಡ್ಕೊಂಡು ಮೂಡೋದವರು ಇವತ್ತು BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವರೇ ಎಂಕ್ರೋಚ್ಮೆಂಟ್ ನಾವು ಮಾಡಿದ್ದೀವಿ, ನಿಮಗೆ 50% ಜಾಗ ಕೊಡಬೇಕು, ಅವ್ರು ಕೇಳ್ದಲ್ಲಿ ಕೊಡಬೇಕಂತೇಳಿ ಕಾನೂನಿನಲ್ಲಿದೆ. ಅವರ ಪ್ರೊಸೀಡಿಂಗ್ ಮಾಡ್ಕೊಂಡಿದ್ದಾರೆ. BJP ಆಡಳಿತ ಇದೆ. ಇದರಲ್ಲಿ ತಪ್ಪೇನು ಬರ್ತದೆ ನೋಡ್ರಿ. ಈಗ ಹೇಳ್ತೀನಿ, FIR ಮಾಡ್ತಕ್ಕಂಥ ಪ್ರಸಂಗ ಇದರಲ್ಲಿ ಬರಲ್ಲ. ಇವತ್ತು ಹಿಂದೆ BJP ಸರ್ಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮೂಡಾದಲ್ಲಿ ಪ್ಲಾಟ್ ಹಂಚಿಕೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇವ್ರದ್ದು ಏನೇ ತಪ್ಪಿಲ್ಲ. ಕಾನೂನು ಮೂಲಕ ಹೋರಾಟ ಮಾಡ್ತಾರೆ ಮತ್ತು ಅದರಲ್ಲಿ ತಪ್ಪಿಲ್ಲ ಅಂತಕ್ಕಂಥ ಸಾಬೀತು ಇವತ್ತು ಮುಂದಿನ ದಿನಗಳು ಆಗ್ತದೆ. ಡೆಫಿನೆಟ್ಲಿ ಮುಂದುವರಿತಾರೆ. ಸಿದ್ದರಾಮಯ್ಯ ಸಾಹೇಬರಿಗೆ ಹೈಕಮಾಂಡು ಇವತ್ತು ಅವರಿಗೆ ಶಕ್ತಿ ಕೊಟ್ಟಿದೆ. ಇವತ್ತು ಸಚಿವ ಸಂಪುಟ ಅವರಿಗೆ ಅವ್ರ ಬೆಂಬಲಕ್ಕೆ ನಿಂತಿದೆ. 136 ಜನ ಶಾಸಕರು ನಿಂತಿದ್ದಾರೆ. ರಾಜ್ಯದ ಜನ ಇವತ್ತು ಸಿದ್ದರಾಮಯ್ಯ ಸಾಹೇಬರ ಪರವಾಗಿದ್ದಾರೆ. ಪೂರ್ಣ ಪ್ರಮಾಣದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಸಾಹೇಬರೇ ಮುಂದುವರಿತಾರೆ.